ಸುದ್ದಿವಾಗ್ತಾ ಇದೆ. ದೆಹಲಿಯಲ್ಲಿ ಸಿಜೆಪಿಯಿಂದ ಗೂಂಡಾಗಿರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳ್ತಾ ಇದ್ರು. ಆದ್ರೆ ಈಗ ಶ್ರೀರಾಮ ಸೀತಾಮಾತೆಗೆ ಅಪಮಾನ ಮಾಡಲಾಗ್ತಾ ಇದೆ. ಹಿಂದೂ ಜಾಗರಣ ವೇದಿಕೆಯ ಮೋಹನ್ ಗೌಡ ಅವರ ಹೇಳಿಕೆ ಇದು. ವಿದ್ಯಾರ್ಥಿಗಳ ಹೆಸರಿನಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಲಾಗ್ತಾ ಇದೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಆಕ್ರೋಶಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಈಗ ನಮ್ಮ ಜೊತೆ ಮೋಹನ್ ಅವರಿದ್ದಾರೆ. ಸರ್, ಈಗ ನೋಡಿ, ಪ್ರತಿಭಟನೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಶಾಂತ ರೀತಿಯಲ್ಲಿ ಮಾಡಬೇಕಾಗುತ್ತೆ ಮತ್ತು ವಿದ್ಯಾರ್ಥಿಗಳು ಯಾರು ಕೂಡ ಈ ರೀತಿಯಾದಂತಹ ಗೂಂಡಾ ವರ್ತನೆಯನ್ನು ಮಾಡೋದಿಲ್ಲ. ಈಗ ನಡೀತಾ ಇರೋದು ಬೇರೆಯದೇ ಆದಂತಹ ಒಂದು ರೀತಿಯ ಪ್ರತಿಭಟನೆ ಅಂತಾನೆ ಹೇಳ್ಬೋದು. ಏನು ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಈಗ ಕಳೆದ 21 ದಿನಗಳಿಂದ ಇವರು ಮೊದಲಿಗೆ ಅಮರಣಾಂತ ಉಪವಾಸ ಅಂತ ಹೇಳಿದ್ರು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ನೀಟ್ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ರು. ಆದರೆ ಪ್ರತಿಭಟನೆಯಲ್ಲಿ ಘೋಷಣೆ ಕೂಗ್ತಾ ಇರುವಂತದ್ದು, ಅಲ್ಲಿ ಮಾತನಾಡ್ತಾ ಇರುವಂತದ್ದು ಏನಂತ ಹೇಳಿದ್ರೆ, ಪ್ರಭು ಶ್ರೀರಾಮಚಂದ್ರನ ಬಗ್ಗೆ, ಸೀತಾಮಾತೆ ಅಪಮಾನ ಮಾಡುವ ಬಗ್ಗೆ, ಅದೇ ರೀತಿಯಲ್ಲಿ 370 ರದ್ದು ಮಾಡುವ ಬಗ್ಗೆ, ಅದೇ ರೀತಿಯಲ್ಲಿ ಹಿಂದೂ ಧರ್ಮದ ಅಪಮಾನ ಮಾಡುವಂತದ್ದು ನಡೀತಾ ಇದೆ. ಅಷ್ಟೇ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಶವನ್ನ ನೇಪಾಳ ರೀತಿಯಲ್ಲಿ ದಂಗೆ ಮಾಡುವಂತದ್ದು ಮಾಡ್ತಾ ಇದ್ದಾರೆ. ಪ್ರಕಾಶ್ ರಾಜ್ ಅವರು ಅಲ್ಲಿ ಹೇಳಿಕೆಯನ್ನು ಕೊಟ್ಟರು. ಈ ದೇಶದ ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಜನರು ದಂಗೆ ಎದ್ದು ಒಂದು ಅರಾಜಕತೆ ಸೃಷ್ಟಿ ಮಾಡಬೇಕಂತೇಳಿ ಹೇಳಿಕೆಯನ್ನು ಪ್ರಕಾಶ್ ರಾಜ್ ಅವರು ಕೊಟ್ಟಿದ್ದಾರೆ. ಇದರ ವಿರುದ್ಧ ಹಿಂದೂ ಜನಜಾಗೃತಿ ಸಮಿತಿ ಸಂಸದ್ ಮಾರ್ಗ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ದೂರನ್ನು ದಾಖಲು ಮಾಡಿದೆ. ಒಂದ್ ಕಡೆ ಹಿಂದೂ ಧರ್ಮದ ಅಪಮಾನವನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಯಲ್ಲಿ ಈ ಒಂದು ಪ್ರತಿಭಟನೆ ನೆಪ ಇಟ್ಕೊಂಡು, ಈ ನೀಟ್ ಪರೀಕ್ಷೆ ನೆಪ ಇಟ್ಕೊಂಡು ದೇಶದಲ್ಲಿ ಅಂದ್ರೆ ನಕಲಿ ವಿದ್ಯಾರ್ಥಿಗಳು ಸೇರ್ಕೊಂಡು ಇವತ್ತು ಗುಂಡಾಗಳು ಸೇರಿ ಸುಮಾರು 100ಕ್ಕೂ ಹೆಚ್ಚು ಪೊಲೀಸರ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದಾರೆ. ಪೊಲೀಸ್ ವಾಹನದ ಮೇಲೆ ಅವರು ಇದನ್ನ ಧ್ವಂಸವನ್ನ ಮಾಡಿರುವಂತದ್ದು. ಇದೆಲ್ಲ ನೋಡಿದ್ರೆ ಒಂದು ವ್ಯವಸ್ಥಿತವಾಗಿ ಈ ಒಂದು ಪ್ರತಿಭಟನೆ, ನೀಟ್ ಪರೀಕ್ಷೆ, ಧರ್ಮೇಂದ್ರ ಪ್ರಧಾನ್, ಇದೊಂದು ಏನಂತ ಹೇಳಿದ್ರೆ ಇದು ಕೇವಲ ಒಂದು ನೆಪ ಮಾತ್ರ. ಈ ಮೂಲಕ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು, ದಂಗೆಯನ್ನು ಮಾಡಬೇಕು, ಯುವಕರನ್ನ ದಾರಿ ತಪ್ಪಿಸಬೇಕು, ಪ್ರಚೋದನೆ ಮಾಡಬೇಕು ಹೇಳುವುದೇ ಇದರ ಹಿಡನ್ ಇರುವ ಅಜೆಂಡಾ ಇದೆ. ಈ ಹಿಂದೆಯೂ ಸಹ ಒಂದು ವಿದೇಶಿ ಶಕ್ತಿಗಳು ಅಂದ್ರೆ ರೈತರ ಒಂದು ಬಿಲ್ ಹೆಸರಿನಲ್ಲಿ, ಫಾರ್ಮ್ಸ್ ಲಾ ವಿಷಯದಲ್ಲಿ ಇದೇ ತರ ದಂಗೆಯನ್ನು ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು. ಅಲ್ಲಿ ರೆಡ್ ಪೋರ್ಟ್ ಅಲ್ಲಿ ಹೋಗಿ ಖಾಲಿಸ್ತಾನಿ ಧ್ವಜವನ್ನ ಹಾರಾಡಿಸಿದ್ದಾರೆ. ಅಷ್ಟೇ ಅಲ್ಲ, ನಿನ್ನೆ ಸಹ ಖಾಲಿಸ್ತಾನಿ ಭಯೋತ್ಪಾದಕರು ಸಹ ಈ ಒಂದು ಏನು ತಥಾಕಥಿತ ವಿದ್ಯಾರ್ಥಿಗಳಿಗೆ ಪ್ರತಿಭಟನೆಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಇದರ ಹಿಂದೆ ಏನು ಅಜೆಂಡಾ ಗಮನಕ್ಕೆ ಬರ್ತದೆ, ಇದು ಕೇವಲ ಪ್ರತಿಭಟನೆಯಲ್ಲ, ಇದರ ಹಿಂದೆ ಒಂದು ಅಂತಾರಾಷ್ಟ್ರೀಯ ಷಡ್ಯಂತ್ರ ಇದೆ, ದೇಶ ವಿರೋಧಿಗಳ ಕುಕೃತ್ಯ ಇದೆ. ಈ ಪ್ರತಿಭಟನೆ ನಿಜವಾಗಿ ಯಾರು ಮಾಡ್ತಾ ಇದಾರಲ್ಲ, ಅವ್ರು ಯಾರು ನಿಜವಾದ ವಿದ್ಯಾರ್ಥಿಗಳಲ್ಲ. ಅಲ್ಲಿ ಅವರ ಇಂಟರ್ವ್ಯೂ ಮಾಡಿದಾಗ ಗಮನಕ್ಕೆ ಬರುತ್ತೆ, ಅವರು ನಕಲಿ ವಿದ್ಯಾರ್ಥಿಗಳಿದ್ದಾರೆ. ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ. ನಿಜವಾದ ವಿದ್ಯಾರ್ಥಿಗಳು ಇವತ್ತು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ, ನೀಟ್ ಎಕ್ಸಾಮ್ ಅಲ್ಲಿ ಟಾಪ್ ಆಗ್ತಾ ಇದ್ದಾರೆ. ಟಾಪ್ ಬಂದಂತೆ ವಿದ್ಯಾರ್ಥಿನೇ ಹೇಳ್ತಾ ಇದ್ದಾನೆ, ಇವತ್ತು ನೀಟ್ ಎಕ್ಸಾಮ್ ಏನು ಅಲ್ಲಿ ಸೋರಿಕೆ ಆಗಿರೋದು ಗಂಭೀರ ತಪ್ಪಿದೆ, ಆದ್ರೆ ಅದನ್ನ ನಾವು ಸಕಾರಾತ್ಮಕ ತೆಗೆದುಕೊಂಡು ಇನ್ನೂ ಹೆಚ್ಚು ಅಧ್ಯಯನ ಮಾಡಿ ಹೆಚ್ಚಿನ ಅಂಕವನ್ನು ಪಡ್ಕೊಳ್ಳಿ ಇದು ಮಾಡಿದ್ವಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಇದನ್ನ ಇಟ್ಕೊಂಡು ಈಗ ಕಾಂಗ್ರೆಸ್ ಕಾಲಾವಧಿಯಲ್ಲಿ ಸುಮಾರು 45 ಪೇಪರ್ಗಳು ಸೋರಿಕೆ ಆಗಿದೆ. 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಈ ಒಂದು ಸಿಬಿಎಸ್ಇ ಎಕ್ಸಾಮ್ ಪೇಪರ್ ಕಾಂಗ್ರೆಸ್ ಕಾಲಾವಧಿಯಲ್ಲಿ ಸೋರಿಕೆ ಆಗಿಲ್ವಾ? ಅದು ಗಂಭೀರ ಅಪರಾಧ ಇದೆ. ಕೇವಲ ಇದೊಂದು ಇಟ್ಕೊಂಡು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಾ ಇರುವಂತದ್ದು ಅತ್ಯಂತ ಖಂಡನೀಯ ಇದೆ. ಯಾರು ಪಬ್ಲಿಕ್ ಪ್ರಾಪರ್ಟಿನ ಡ್ಯಾಮೇಜ್ ಮಾಡಿದ್ದಾರೆ ಅವರಿಂದಲೇ ವಸೂಲಿ ಮಾಡಬೇಕು, ಅವ್ರ ಮೇಲೆ ಎಫ್ಐಆರ್ ಅನ್ನು ಮಾಡಬೇಕು. ಹಿಂದೂ ಧರ್ಮವನ್ನ ಟೀಕೆಯನ್ನ ಮಾಡ್ತಾ ಇರೋರ ಮೇಲೆ ಸಹ ಕ್ರಿಮಿನಲ್ ಅಪರಾಧವನ್ನು ದಾಖಲು ಮಾಡಬೇಕು ಆಗ್ರಹವನ್ನು ನಾವು ಹಿಂದೂ ಜನಜಾಗೃತಿ ಸಮಿತಿಯಿಂದ ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ಸಮಗ್ರವಾದಂತಹ ಒಂದು ತನಿಖೆ ಕೂಡ ಆಗಬೇಕು ಅಂತ ಹೇಳಿ ಅವರು ಒಂದು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಅಭಿಷೇಕ್ ಜಯಶಂಕರ್, ರಿಪಬ್ಲಿಕ್ ಕನ್ನಡ.